ಚಿತ್ರದ ಬಳಿಕ ಉಪೇಂದ್ರ ಅವರು ಮತ್ಯಾವ ಸಿನಿಮಾಗೂ ಆಕ್ಷನ್ ಕಟ್ ಹೇಳಿರಲಿಲ್ಲ. ಬರೋಬ್ಬರಿ 9 ವರ್ಷಗಳ ಬಳಿಕ ಆನ್ ಡಿಮ್ಯಾಂಡ್ ಉಪ್ಪಿ ಡೈರೆಕ್ಟ್ ಮಾಡಿದ ಸಿನಿಮಾ ಯುಐ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ಉಪ್ಪಿಟ್ಟು ಚಿತ್ರದ ಬಳಿಕ ಉಪೇಂದ್ರ ಅವರು ಮತ್ಯಾವ ಸಿನಿಮಾಗೂ ಆಕ್ಷನ್ ಕಟ್ ಹೇಳಿರಲಿಲ್ಲ. ಬರೋಬ್ಬರಿ 9 ವರ್ಷಗಳ ಬಳಿಕ ಆನ್ ಡಿಮ್ಯಾಂಡ್ ಉಪ್ಪಿ ಡೈರೆಕ್ಟ್ ಮಾಡಿದ ಸಿನಿಮಾ ಯುಐ. ಇದೀಗ ಆ ಸಿನಿಮಾದ ರಿಲೀಸ್ಗೆ ದಿನಗಣನೆ ಶುರುವಾಗಿದೆ. ಬೆಂಗಳೂರಿನಲ್ಲಿ ರೀಸೆಂಟ್ ಆಗಿ ಶಿವಣ್ಣ, ದುನಿಯಾ ವಿಜಯ್ ಹಾಗೂ ಡಾಲಿಯನ್ನ ಕರೆಸಿ ಭರ್ಜರಿ ಪ್ರೀ ರಿಲೀಸ್ ಇವೆಂಟ್ ನಡೆಸಿತ್ತು ಚಿತ್ರತಂಡ. ಆದ್ರೆ ಪರಭಾಷೆಗಳಲ್ಲಿ ಉಪ್ಪಿ ಯುಐ ಚಿತ್ರದ ಪ್ರಮೋಷನ್ಸ್ ಹೇಗ್ ನಡೀತಿದೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಉಪೇಂದ್ರ ಅವರ ನಿರ್ದೇಶನವನ್ನ ನೋಡೋದಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ತುಂಬಾ ಕಾತರದಿಂದ ಕಾಯ್ತಾ ಇದ್ರು. ಈಗ ಆ ಕ್ಷಣ ಬಂದೇ ಬಿಟ್ಟಿದೆ. ಉಪೇಂದ್ರ ಅವರ ನಿರ್ದೇಶನದ ಯುಐ ಸಿನಿಮಾಗಾಗಿ ನಿರೀಕ್ಷೆಗಳು ಹೆಚ್ಚಾಗಿದೆ. ಈಗಾಗಲೇ ಉಪ್ಪಿ ಪರಭಾಷೆಗಳಲ್ಲಿ ಅದ್ದೂರಿಯಾಗಿ ಪ್ರಮೋಷನ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಉಪ್ಪಿಗೆ ಕರ್ನಾಟಕದಲ್ಲಷ್ಟೇ ಅಲ್ಲ, ಪರಭಾಷೆಗಳಲ್ಲೂ ಅಭಿಮಾನಿಗಳಿದ್ದಾರೆ. ಡಿಸೆಂಬರ್ 20, 2024ರಂದು ಚಿತ್ರ ತೆರೆ ಕಾಣೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇದರ ಬೆನ್ನಲ್ಲೇ ಉಪ್ಪಿ ಹಾಗೂ ಚಿತ್ರತಂಡ ಬೇರೆ ಭಾಷೆಗಳಲ್ಲಿ ಪ್ರಮೋಷನ್ಸ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ. ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಉಪೇಂದ್ರ ಅವರಿಗೆ ಆಂಧ್ರ ಪ್ರದೇಶದಲ್ಲಿ ಅಭಿಮಾನಿಗಳ ಸಂಖ್ಯೆ ಹೆಚ್ಚಿದೆ. ಈ ಹಿಂದೆ ಅಲ್ಲು ಅರ್ಜುನ್ ಅವರ ಸನ್ ಆಫ್ ಸತ್ಯಮೂರ್ತಿ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ರೆ ಉಪೇಂದ್ರ ಅವರು ಖಳನಾಯಕನಾಗಿ ಕಾಣಿಸಿಕೊಂಡಿದ್ರು. ಉಪೇಂದ್ರ ಅವರ ಆಕ್ಟಿಂಗ್ಗೆ ಆಂಧ್ರ ಪ್ರದೇಶದಲ್ಲಿ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಉಪೇಂದ್ರ ಅವರು ಈ ಹಿಂದೆ ತೆಲುಗುವಿನಲ್ಲಿ ಸಾಕಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ರು. ಆಂಧ್ರ ಪ್ರದೇಶದಲ್ಲಿ ಅವರದ್ದೇ ಆದಂತಹ ಅಭಿಮಾನಿಗಳ ಸಂಘವನ್ನ ಹೊಂದಿದ್ದಾರೆ. ಕೆಲವು ದಿನಗಳ ಹಿಂದೆ ಅಲ್ಲು ಅರ್ಜುನ್ ಅವರನ್ನ ಭೇಟಿ ಮಾಡಿದ್ರು ಉಪ್ಪಿ ಹಾಗೂ ಅವರ ಚಿತ್ರತಂಡ. ಆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡ್ ಆಗಿದ್ವು. ಇದರ ಬೆನ್ನಲ್ಲೇ ಅಮೀರ್ ಖಾನ್ ಅವರು ಕೂಡ ಉಪೇಂದ್ರ ಅವರ ಸಿನಿಮಾಗಾಗಿ ತುಂಬಾ ಕಾತರದಿಂದ ಕಾಯ್ತಾ ಇದ್ದೇನೆ ಅನ್ನೋ ಒಂದು ವಿಡಿಯೋವನ್ನ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ರು. ಇದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನು ಸದ್ಯ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಅಭಿನಯಿಸುತ್ತಿರುವ ಕೂಲಿ ಸಿನಿಮಾದಲ್ಲಿ ಉಪೇಂದ್ರ ಅವರು ಕೂಡ ಒಂದು ಪಾತ್ರವನ್ನ ನಿಭಾಯಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಕೂಲಿ ಶೂಟಿಂಗ್ ಮಧ್ಯದಲ್ಲೇ ಯುಐ ಸಿನಿಮಾಗಾಗಿ ಪ್ರಚಾರಕ್ಕೆ ಬಿಡುವು ಮಾಡಿಕೊಂಡು ಸಂದರ್ಶನ ನೀಡ್ತಾ ಇದ್ದಾರೆ. ಆಂಧ್ರದಲ್ಲಿ ಉಪ್ಪಿಗೆ ಕ್ರೇಜ್ ಏನು ಕಮ್ಮಿ ಇಲ್ಲ. ದೊಡ್ಡ ಫ್ಯಾನ್ ಫಾಲೋಯಿಂಗ್ ಹೊಂದಿದ್ದಾರೆ ಉಪೇಂದ್ರ ಅವರು. ಅವರ ಸಿನಿಮಾಗಳಿಗೆ ಆಂಧ್ರ ಪ್ರದೇಶದಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಉಪ್ಪಿ ಅವರ ಸಿನಿಮಾ ವರ್ಲ್ಡ್ ಫೇಮಸ್. ಈಗಾಗಲೇ ಯುಐ ಸಿನಿಮಾ ತೆರೆ ಕಾಣಲು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈಗ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಿರುವಂತಹ ಯುಐ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಅಭಿಮಾನಿಗಳು ಇಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ಭಾಷೆಗಳಲ್ಲೂ ಬೇರೆ ಬೇರೆ ರೀತಿಯಾದಂತಹ ಕ್ಲೈಮ್ಯಾಕ್ಸ್ ಹೊಂದಿರೋದ್ರ ಬಗ್ಗೆ ಖುದ್ದಾಗಿ ಉಪೇಂದ್ರ ಅವರೇ ಹೇಳ್ಕೊಂಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಈ ಹಿಂದೆ ಶಿವಣ್ಣ, ಡಾಲಿ ಧನಂಜಯ ಹಾಗೂ ದುನಿಯಾ ವಿಜಯ್ ಅವರನ್ನ ಕರೆಸಿ ಪ್ರೀ ರಿಲೀಸ್ ಈವೆಂಟ್ ಅನ್ನ ಮಾಡಿದ್ದಂತಹ ಯುಐ ಚಿತ್ರತಂಡ ಅದ್ಭುತವಾದಂತಹ ರೆಸ್ಪಾನ್ಸ್ ಅನ್ನ ಪಡೆದಿತ್ತು. ಈಗಾಗಲೇ ಚಿತ್ರತಂಡ ಆನ್ಲೈನ್ ಬುಕ್ಕಿಂಗ್ ಅನ್ನ ಕೂಡ ಓಪನ್ ಮಾಡಿದೆ. ಈ ಆನ್ಲೈನ್ ಬುಕ್ಕಿಂಗ್ ಅಲ್ಲೂ ಕೂಡ 90% ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿದೆ ಎಂದು ಚಿತ್ರತಂಡ ತಿಳಿಸಿದೆ. ನಮಗೆ ತಿಳಿದಿರೋ ಹಾಗೆ ಉಪೇಂದ್ರ ಅವರ ಸಿನಿಮಾಗೆ ಕ್ರೇಜ್ ಅಂತೂ ಭರ್ಜರಿಯಾಗೇ ಇದೆ. ಉಪೇಂದ್ರ ಅವರು ನಿರ್ದೇಶನ ಮಾಡುತ್ತಿರುವಂತಹ ಯುಐ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಉಪೇಂದ್ರ ಅವರ ಯುಐ ಸಿನಿಮಾ ತೆರೆ ಕಾಣಲು ಸಜ್ಜಾಗಿದೆ. ನೋಡಿದ್ರಲ್ಲ, ಉಪ್ಪಿಗೆ ಯಾವತ್ತೂ ಕ್ರೇಜ್ ಕಮ್ಮಿ ಆಗಲ್ಲ ಅಂತ ಇದರಿಂದ ಗೊತ್ತಾಗುತ್ತೆ. ಕರ್ನಾಟಕದಲ್ಲಾಗಿರ್ಬೋದು, ಆಂಧ್ರ ಪ್ರದೇಶದಲ್ಲಾಗಿರ್ಬೋದು, ಬೇರೆ ಪರಭಾಷೆಗಳಲ್ಲಾಗಿರ್ಬೋದು, ಉಪ್ಪಿಗಿರುವಂತಹ ಕ್ರೇಜ್ ಅಂತೂ ಕಮ್ಮಿ ಆಗೇ ಇಲ್ಲ. ಕರ್ನಾಟಕದಷ್ಟೇ ಅಲ್ಲ, ಆಂಧ್ರದಲ್ಲೂ ಪ್ರೇಕ್ಷಕರು ಯುಐ ಸಿನಿಮಾಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.